ಕೋಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿ ಸ್ಥಳಾಂತರಗೊಂಡ ನಂತರ ಬ್ರಿಟಿಷರ ಮುಂದೆ ಇದ್ದ ಸವಾಲು ಹೊಸ ಆಧುನಿಕ ನಗರವನ್ನ ನಿರ್ಮಿಸುವುದು. ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದೇ ಹೆಸರಾಗಿದ್ದ ಇಂಗ್ಲೆಂಡಿನ ಮಾನದಂಡಗಳಿಗೆ ಸರಿಹೊಂದೋ ರೀತಿಯಲ್ಲಿ ನವದೆಹಲಿ ನಿರ್ಮಾಣವಾಗಬೇಕೆಂಬುದು ಬ್ರಿಟಿಷ್ ವೈಸರಾಯ್ ಲಾರ್ಡ್ ಹೆಂಡಿಂಗ್ಗೆ ಆಶಯವಾಗಿತ್ತು. ಹಾಗಾಗಿ ವಿಶ್ವವಿಖ್ಯಾತ ಆಂಗ್ಲ ಕಟ್ಟಡ ವಿನ್ಯಾಸಕಾರ ಎಡ್ವಿನ್ ಲ್ಯೂಟಿನ್ನನ್ನ ಭಾರತಕ್ಕೆ ಬರಹೇಳಲಾಯಿತು. ಕೆಲವು ಪ್ರಸ್ತಾಪಗಳ ತಿರಸ್ಕಾರದ ನಂತರವೇ ಲ್ಯೂಟಿನ್ ಇವತ್ತಿನ ನವದೆಹಲಿಯನ್ನ ರೈಸಿನಾ ಹಿಲ್ ಮೇಲೆ ನಿರ್ಮಾಣ ಮಾಡುವ ಬಗ್ಗೆ ಯೋಜನೆ ರೂಪಿಸಿದ್ದು. ಆಗ ಅಲ್ಲಿ ವಾಸಿಸುತ್ತಿದ್ದ 2 ಹಳ್ಳಿಗಳನ್ನು ಕೂಡ ಸ್ಥಳಾಂತರ ಮಾಡಬೇಕಾಯಿತು. ನವದೆಹಲಿ ನಿರ್ಮಾಣಕ್ಕಾಗಿ ಆಗ 4,000 ಎಕರೆ ಭೂಪ್ರದೇಶವನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಲುಟಿನ್ ಒಂದ್ಸಲ ಆನೆ ಮೇಲೆ ಕುತ್ಕೊಂಡು ಇದನ್ನೆಲ್ಲ ಸರ್ವೆ ಮಾಡಿದಾಗ ಅವಂಗ ರೈಸಿನಾ ಬೆಟ್ಟದ ಮೇಲೆ ನಿಂತು ನೋಡಿದಾಗ ಏನು ಅನ್ನಿಸ್ತು, ಇಲ್ಲಿಂದ ಇಡೀ ದೆಹಲಿಯ ಒಂದು ಹಕ್ಕಿ ಒಂದು ನೋಟ ಕಾಣ್ತದೆ, ಅದಕ್ಕೆ ಈ ಸ್ಥಳನ ನಾನು ವೈಸ್ರಾಯ್ ಹೌಸ್ಗಾಗಿ ಆಯ್ಕೆ ಮಾಡ್ತೇನೆ ಅಂಥೇಳಿ ಅವನು ಘೋಷಣೆ ಮಾಡಿ ಅಲ್ಲಿ ಈಗಿನ ರಾಷ್ಟ್ರಪತಿ ಭವನ ಏನದ ಅದನ್ನು ಕಟ್ಟಿದ. ಅದರ ಜೊತೆಗೆ ಅವನು ರಾಜ್ಪಥ್ ಬೀದಿ ಅಂತ ದೊಡ್ಡ ದೊಡ್ಡ ಬೀದಿಗಳ ವಿನ್ಯಾಸ ಮಾಡಿದ. ಹೈದರಾಬಾದ್ ಹೌಸು ಅಂಥವುಗಳನ್ನು ಕೂಡ ಅವನು ವಿನ್ಯಾಸ ಮಾಡಿ ಕಟ್ಟಿದ. ಅವನ ಕಟ್ಟಡದೊಳಗೆ ಏನು ಒಂದು ವಿಶೇಷತೆ ಇದೆ ಅಂದರೆ ಅವನು ಎಲ್ಲ ಕಡೆಗಳನ್ನು ಕಮಾನುಗಳು ಮತ್ತು ಅರ್ಧ ಕಮಾನುಗಳನ್ನು ಜಾಸ್ತಿಯಾಗಿ ಬಳಸಿದ್ದಾನೆ. ಯಾವುದು ನಮ್ಮ ಭಾರತದ ವಾಸ್ತುಶಿಲ್ಪ ಮತ್ತು ಆಧುನಿಕ ಬ್ರಿಟಿಷ್ ವಾಸ್ತುಶಿಲ್ಪವನ್ನು ಸೇರಿಸಿ ಮೊಘಲ್ ಶೈಲಿಯನ್ನು ಕೂಡ ಅದರಲ್ಲಿ ಇಟ್ಕೊಂಡು ಅವ ರಾಷ್ಟ್ರಪತಿ ಭವನ ಅಂದರೆ ವೈಸ್ರಾಯ್ಸ್ ಹೌಸನ್ನು ಕಟ್ಟಿದ. ಕೊನೆಗೆ ಅವನು 1931 ಲಾರ್ಡ್ ಇರ್ವಿನ್ ಅಂತ ಏನೊಬ್ಬನು ವೈಸ್ರಾಯ್ ಇದ್ದ, ಅವನಿಗೆ ಆ ವೈಸ್ರಾಯ್ ಹೌಸದ ಕಿಲಿಕೆಯನ್ನು ಅವತ್ತು ವರ್ಗಾವಣೆ ಮಾಡಿದ. ಅವತ್ತಿನಿಂದ ದೆಹಲಿ ಬ್ರಿಟಿಷರದು ಅಧಿಕೃತ ರಾಜಧಾನಿಯಾಗಿ ಕಾರ್ಯಾರಂಭ ಮಾಡಿತು. ಭಾಳ ಅತ್ಯುತ್ತಮವಾದ ರೀತಿಯಲ್ಲಿ ಮುಘಲ್ ಆರ್ಕಿಟೆಕ್ಚರ್ ಅಂದರೆ 15ನೇ ಶತಮಾನದ ಈಚಿನ ಆರ್ಕಿಟೆಕ್ಚರ್. ಅದಕ್ಕಿಂತ ಹಿಂದಿನದು ಬೇರೆ. ಅವನು ಮಿನಾರ್ಗಳನ್ನೆಲ್ಲ ಕಟ್ಟಲಿಲ್ಲ, ಅವನು ಮಿನಾರ್ಗಳನ್ನು ಕಟ್ಟುವುದಕ್ಕೆ ವಿರುದ್ಧವಾಗಿದ್ದ ಅವನು. ಹಾಗಾಗಿ ಖಿಲ್ಜಿ ವಂಶದ, ಗುಲಾಮಿ ವಂಶದ, ತುಘಲಕ್ ವಂಶದ ಯಾವ ಆರ್ಕಿಟೆಕ್ಚರ್ನು ಕೂಡ ಅವನು ತಗೊಳ್ಳಿಲ್ಲ. ಆದರೆ ಮುಘಲರಿಗೆ ಕಣ್ಣಿಗೆ ಕಾಣುವ ತಾಜ್ ಮಹಲಿನ, ಕೆಂಪು ಕೋಟೆಯ ಮತ್ತು ಇತರ ಅನೇಕ ವಾಸ್ತುಶಿಲ್ಪದ ಕಮಾನುಗಳನ್ನು ಮತ್ತು ಅದು ಮುಘಲ್ ವಾಸ್ತುಶಿಲ್ಪದ ಒಂದು ಗುಣ ಅಂತಂದರೆ ಕುಸುರಿ ಕೆಲಸ, ಮೈನ್ಯೂಟ್ ಬ್ಯೂಟಿಫಿಕೇಷನ್ ಇದೆಯಲ್ಲ, ಫ್ಲೋರಲ್ಲಿ ಮತ್ತು ಗೋಡೆಯಲ್ಲಿ ಮೈನ್ಯೂಟ್ ಬ್ಯೂಟಿಫಿಕೇಷನು ಅದು ಮುಘಲರು ತಂದಿರೋದು. ಅದು ಯಾಕಂದರೆ ಅವರಿಗೆ ಮಿಡ್ಲ್ ಈಸ್ಟಿಂದ ಬಂದಿರೋದು, ಮಧ್ಯ ಏಷ್ಯಾದಿಂದ ಬಂದ ಒಂದು ಪರಿಕಲ್ಪನೆ. ಅದನ್ನು ಅವನು ಒಳಗೊಳ್ಳುವುದಕ್ಕೆ ಪ್ಲ್ಯಾನ್ ಮಾಡಿ ಕೊಟ್ಟ, ಅದನ್ನು ಆಕ್ಸೆಪ್ಟ್ ಆಯಿತು. ಹಾಗೆ ಲುಟಿನ್ ಬೇಕರ್ ಜೊತೆ ಸೇರಿಕೊಂಡು ಈಗ ನಾವು ಕಾಣುವ ಡೆಲ್ಲಿಯನ್ನು ಕಟ್ಟಿದ ಭಾಳ ಅದ್ಭುತವಾದ ಒಂದು ಕೊಡುಗೆ. ಈ ಅರ್ಥದಲ್ಲಿ ಭಾಳ ಯುನೀಕ್ ಅದು. ಯಾಕಂದರೆ ಮುಘಲ್ ಆರ್ಕಿಟೆಕ್ಚರು ಮತ್ತು ಬ್ರಿಟಿಷ್ ಆರ್ಕಿಟೆಕ್ಚರ್ನ ಸಮ್ಮಿಶ್ರಗೊಳಿಸಿ ನಿರ್ಮಾಣ ಮಾಡಿದಲ್ಲ, ಈ ಅರ್ಥದಲ್ಲಿ ಅದು ವಾಷಿಂಗ್ಟನ್ಗಿಂತ, ಪ್ಯಾರಿಸ್ಗಿಂತ, ಬರ್ಲಿನ್ಗಿಂತ, ಸಿಡ್ನಿಗಿಂತ ತುಂಬ ಡಿಫ್ರೆಂಟ್ ಆಗಿ ಯೂನಿಕ್ ಆಗೋಯ್ತು. 1911ರಲ್ಲಿ ಆರಂಭವಾದ ನಗರ ನಿರ್ಮಾಣ ಕಾರ್ಯ 1931ರಲ್ಲಿ ಪೂರ್ಣವಾಯಿತು. ಲ್ಯೂಟಿನ್ ಯುರೋಪಿಯನ್, ಭಾರತೀಯ ಜೊತೆಗೆ ಮೊಘಲ್ ವಾಸ್ತುಶಿಲ್ಪ ಬಳಸಿ ನಿರ್ಮಾಣ ಮಾಡಿದ ಮೊದಲ ಕಟ್ಟಡವೇ ಈಗಿನ ರಾಷ್ಟ್ರಪತಿ ಭವನ. ಇದು ಆಗ ವೈಸರಾಯ್ ನಿವಾಸವಾಗಿತ್ತು. ಇಡೀ ವಿಶ್ವದಲ್ಲೇ ರಾಷ್ಟ್ರದ ಮುಖ್ಯಸ್ಥರಿಗೆ ಇಷ್ಟು ಭವ್ಯವಾದ ನಿವಾಸ ಇಲ್ಲವಂತೆ. 340 ಕೊಠಡಿಗಳುಳ್ಳ 2 ಲಕ್ಷ ಚದರ ಅಡಿ ವಿಸ್ತೀರ್ಣದಲ್ಲಿರುವ ದೇಶದ ಮೊದಲ ಪ್ರಜೆ ವಾಸಿಸುವ ನಿವಾಸ ರಾಷ್ಟ್ರಪತಿ ಭವನ. 1931ರಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಮೊದಲ ಗೃಹ ಪ್ರವೇಶ ಮಾಡಿದ್ದು ಆಗಿನ ವೈಸರಾಯ್ ಲಾರ್ಡ್ ಇರ್ವಿನ್. ವೈಸರಾಯ್ ನಿವಾಸದ ಪಕ್ಕದಲ್ಲೇ ಸೌತ್ ಬ್ಲಾಕ್, ನಾರ್ತ್ ಬ್ಲಾಕ್ ನಿರ್ಮಿಸಿದ ಲ್ಯೂಟಿನ್ ಹತ್ತಿರದಲ್ಲೇ ಅಸೆಂಬ್ಲಿ ಹೌಸ್ ನಿರ್ಮಾಣ ಕಾರ್ಯ ಆರಂಭಿಸಿದ. ಅದೇ ಈಗಿನ ಸಂಸತ್ ಭವನ. ವೃತ್ತಾಕಾರದಲ್ಲಿ ನಿರ್ಮಿಸಿದ ಸಂಸತ್ ಭವನ
ಲ್ಯುಟಿನ್ ಕೇವಲ ಭಾರತೀಯ ಶೈಲಿಯನ್ನ ಇಟ್ಟುಕೊಂಡು ನಿರ್ಮಿಸಿದ ಭವನವಾಗಿತ್ತು. ಆಗ 83 ಲಕ್ಷ ರೂಪಾಯಿಗಳಲ್ಲಿ ಪೂರ್ಣಗೊಂಡ ಅದ್ಭುತ ಕಟ್ಟಡ ಇದು. ಮೊದಲ ಮಹಾಯುದ್ಧದಲ್ಲಿ ಮಡಿದ 90,000 ಯೋಧರ ಸ್ಮರಣೆಗಾಗಿ ಇಂಡಿಯಾ ಗೇಟ್ ನಿರ್ಮಿಸಿದ. ಇದಕ್ಕೆ ಪ್ರೇರಣೆ ಪ್ಯಾರಿಸ್ನ ದಿ ಗ್ರೇಟ್ ಆರ್ಕ್. ರಾಷ್ಟ್ರಪತಿ ಭವನದ ಮಹಾದ್ವಾರಕ್ಕೆ ಇಂಡಿಯಾ ಗೇಟ್ ನೇರ ರೇಖೆಯಲ್ಲಿದೆ. ಮೊದಲು ಇಂಡಿಯಾ ಗೇಟ್ನಲ್ಲಿ ಬ್ರಿಟಿಷ್ ದೊರೆ 5ನೇ ಜಾರ್ಜ್ ಪ್ರತಿಮೆ ಇತ್ತು. ಆದರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಇಲ್ಲಿ ಅಮರ್ ಜವಾನ್ ಜ್ಯೋತಿ ಹಚ್ಚಲಾಯಿತು. ಅವನಿಗೆ ಲುಟ್ವಿನ್ನಿಗೆ ನಿಜವಾಗಿಯೂ ಸ್ಫೂರ್ತಿ ಕೊಟ್ಟದ್ದು ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಅಂತಲೇ ಹೇಳಬೇಕು. ಆದರೆ ಅವನು ಸೌತ್ ಆಫ್ರಿಕಾದಲ್ಲೂ ಅಂಥದ್ದೊಂದು ನೋಡಿದ್ದ, ಬೇರೆ ಬೇರೆ ದೇಶಗಳಲ್ಲಿ ಅಡ್ಡಾಡಿದ್ದ. ಫ್ರಾನ್ಸಿನ ವಿಜಯ ಕಮಾನು ಕೂಡ ಅವನ ನೆನಪಿನಲ್ಲಿತ್ತು. ಹೀಗಾಗಿ ಅವನು ಬಹಳಷ್ಟು ಚಿಂತನೆ ಮಾಡಿ ಇದನ್ನು ಮಾಡಿ ಅವಾಗೆಲ್ಲ ರೈಲ್ ಲೈನ್ಗಳನ್ನು ವಿಜಯ್ ಚೌಕ್ವರೆಗೂ ಹಾಕಬೇಕಾಯ್ತು. ಅವ್ರು ಎಲ್ಲ ಮಟೀರಿಯಲ್ಸ್ಗಳನ್ನು ತರಲಿಕ್ಕೆ, ಎಲ್ಲ ಮಟೀರಿಯಲ್ಸ್ಗಳನ್ನು ತೊಗೊಂಬರ್ಲಿಕ್ಕೆ. ಆವಾಗಲೂ ಕೂಡ ಅವರು ರಾಜಸ್ಥಾನದಿಂದನೇ ಈ ಕೆಂಪು ಕಲ್ಲುಗಳನ್ನು ತಂದರು. ಅದೇ ಶೈಲಿ ಒಳಗನ್ನ ಮಾಡಬೇಕು ಅಂತ ಹೇಳಿ ಮರಳುಗಲ್ಲುಗಳನ್ನು ತಂದರು. ಲುಟ್ವಿನ್ ಭಾಳ ಕಷ್ಟಪಟ್ಟ ಇದಕ್ಕೆ. ನಂತರ ಲ್ಯುಟಿನ್ಗೆ ಹೊಳೆದಿದ್ದು ಹೊಸ ನಗರಕ್ಕೆ ಮತ್ತು ಹಳೆ ನಗರಕ್ಕೆ ಕೊಂಡಿಯಾಗಿ ಮಾರುಕಟ್ಟೆ ನಿರ್ಮಿಸಬೇಕೆಂಬುದು. ಇದರ ತರ್ಕ ಹೊಸ ನಗರದಲ್ಲಿರುವವರು ಅಂದರೆ ಬ್ರಿಟಿಷರು. ಇವರು ಕೊಳ್ಳುವವರಾದರೆ ಮಾರುವವರು ಹಳೆ ನಗರದವರು ಅಂದರೆ ಭಾರತೀಯರು. ಆಗ ರೂಪು ತಳೆದಿದ್ದೇ ಈಗಿನ ಪ್ರಸಿದ್ಧ ಕನೋಟ್ ಪ್ಲೇಸ್. ಕುದುರೆ ಶೂನ ಆಕಾರದಲ್ಲಿ ಮಾರುಕಟ್ಟೆ ಇದ್ರೆ ಸಾಮ್ರಾಜ್ಯಕ್ಕೆ ಒಳ್ಳೆಯದು ಎಂಬುದು ಬ್ರಿಟಿಷರ ನಂಬಿಕೆಯಾಗಿತ್ತಂತೆ. ರೈಲ್ವೆ ನಿಲ್ದಾಣ ನಿರ್ಮಾಣವಾದ ನಂತರ ಲ್ಯುಟಿನ್ 2 ಎಕರೆ ಪ್ರತ್ಯೇಕ ಜಾಗದಲ್ಲಿ 300 ಮನೆಗಳನ್ನು ಕಟ್ಟಿಸಿದರು. ಬ್ರಿಟಿಷ್ ಅಧಿಕಾರಿಗಳಿಗೆ ಅಂತ ಕಟ್ಟಲಾದ ಈ ಮನೆಗಳು ಈಗ ನಮ್ಮ ಮಂತ್ರಿಗಳ ನಿವಾಸಗಳಾಗಿವೆ.